ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಜಮೀನು ಕೊಡ್ತೀನಿ ಅಂತ ಶ್ರೀರಂಗಪಟ್ಟಣ ಆ ಭಾಗದಲ್ಲಿ ನಾನು ಜಮೀನು ನನ್ನ ಹತ್ರ ಇದೆ, ನಾನು ಕೊಡ್ತೀನಿ ಅಂದವರು KCP ರಾಜಣ್ಣ ಅಂತ ವೃತ್ತಿಯಲ್ಲಿ ಅವರೊಬ್ಬರು ಕಾಂಟ್ರಾಕ್ಟರ್. ಸೊ ಹಾಗಾಗಿ ನನ್ನ ಹತ್ರ ಒಂದು 100/80 ಜಾಗ ಆಲ್ರೆಡಿ ಇದೆ. ಒಂದು 3 ತಿಂಗಳ ಮುಂಚೆ ತೊಗೊಂಡಿದ್ದೀನಿ. ಜೊತೆಗೆ 13 ಕುಂಟೆ ಪಕ್ಕನೇ ಇದೆ. ಆ್ಯಂಡ್ ಮುಂದೆ ಅಲ್ಲೊಂದು ಸರ್ಕಾರಿ ಜಾಗ ಇದೆ, ಅದನ್ನು ನಾನು ಖರೀದಿ ಮಾಡಿ ಕೊಡ್ತೀನಿ. ಬಿಕಾಸ್ ನಾನು ಅಣ್ಣವರ ಪಕ್ಕ ಅಭಿಮಾನಿ. ವಿಷ್ಣು ದಾದಾ ಅವರ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದೀನಿ. ಅವ್ರ ಮನೆಯವರು ಕೂಡ ತುಂಬ ಹಿಂಸೆ ಅನುಭವಿಸ್ತಾ ಇದ್ದಾರೆ, ದುಃಖ ಆಗ್ತಿದೆ ನನಗೂ ಕೂಡ. ಹಾಗಾಗಿ ನಂದೊಂದು ಸಣ್ಣ ಕಾಣಿಕೆ ಇದು ವಿಷ್ಣು ಸ್ಮಾರಕಕ್ಕೆ ಅವರ ಅಭಿಮಾನಿ ನಾನು ಭೂದಾನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. 100/80 ಪ್ಲಸ್ 13 ಕುಂಟೆ ಜಾಗ ಎಲ್ಲ ಸೇರಿಸಿ ಅದನ್ನು ಖರೀದಿ ಮಾಡಿ ನಾನು ಕೊಟ್ಟು ಬಿಡ್ತೀನಿ, ಅಲ್ಲಿಗೆ ಸ್ಮಾರಕ ನಿರ್ಮಾಣ ಆಗಿಬಿಡಲಿ. ಒಬ್ಬ ಅಭಿಮಾನಿಯ ಒಂದು ಕಿರು ಕಾಣಿಕೆ ನಮ್ಮ ವಿಷ್ಣು ದಾದಾಗೆ ಅನ್ನೋದು ಕಾಂಟ್ರಾಕ್ಟರ್ ಆಗಿರುವಂಥ KCP ರಾಜಣ್ಣನವರ ಮಾತು. ಸ್ವಂತದ 180 ಜಾಗ ಪ್ಲಸ್ 13 ಕುಂಟೆ ಪಕ್ಕ ಇನ್ನೊಂದು ಜಾಗ ಇದೆ, ಅದನ್ನು ಖರೀದಿ ಮಾಡಿ ಎಲ್ಲ ಸೇರಿಸಿ ಒಟ್ಟಿಗೆ ಕೊಟ್ಬಿಡ್ತೀನಿ. ನನ್ನೊಂದು ಚಿಕ್ಕ ಕಾಣಿಕೆ ನಮ್ಮ ಅಣ್ಣವ್ರಿಗೋಸ್ಕರ, ನಮ್ಮ ಅಭಿಮಾನಿ ನಾನು ಅಂತ. ಅವರೇ KRSನವ್ರೆ, ಅಲ್ಲೇ ಹುಟ್ಟಿದವರು ಬೆಳೆದವರು, ಅಲ್ಲೇ ಇದೆಯಂತೆ ರೈಲ್ವೆ ಸ್ಟೇಷನ್ ಪಕ್ಕನೇ. ಸೊ KRSನಲ್ಲೇ ಜಾಗ ಇದೆಯಂತೆ. ಅವ್ರ ಹೆಸರು KCP ರಾಜಣ್ಣ. ವೃತ್ತಿಯಲ್ಲಿ ಅವರ ಕಾಂಟ್ರಾಕ್ಟರ್, ಸಿವಿಲ್ ಕಾಂಟ್ರಾಕ್ಟರು. ಹಾಗಾಗಿ ಸಂಪಾದನೆ ಮಾಡಿದ್ದೀನಿ, ನಂದೇ ದುಡ್ಡು, ನಂದೇ ಆಸ್ತಿ, ಯಾರು ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಯಾವುದೇ ವಿವಾದ ಇಲ್ಲ. ಅದನ್ನು ನೇರವಾಗಿ ವಿಷ್ಣುವರ್ಧನ ಸ್ಮಾರಕಕ್ಕೆ ಕೊಟ್ಟು ಬಿಡ್ತೀನಿ ನಾನು. ಒಂದು ಸಣ್ಣ ಕಾಣಿಕೆ ನನ್ನ ಕಡೆಯಿಂದ. ಆ ಸ್ಮಾರಕ ನಿರ್ಮಾಣ ಮಾಡಲಿ, ಎಲ್ಲ ಒಳ್ಳೆಯದಾಗಲಿ ಅನ್ನೋದು KCP ರಾಜಣ್ಣ ಅವರ ಹೇಳಿಕೆ.